ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೀವು ನವೋದಯದಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅಂತಂದ್ರೆ ಮುಖ್ಯವಾದಂತಹ ಒಂದು ಭಾಗ ಯಾವ್ದಂತಂದ್ರೆ ಅದು ಕನ್ನಡ ಗದ್ಯ ಭಾಗ. ಕನ್ನಡ ಗದ್ಯ ಭಾಗದಲ್ಲಿ 25ಕ್ಕೆ 25 ಅಂಕಗಳನ್ನ ಗಳಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ನಿಯಮಗಳ ಪ್ರಕಾರ ಏನ್ ಮಾಡ್ಬೇಕಂತಂದ್ರೆ ಗದ್ಯ ಭಾಗವನ್ನ ಬಿಡಿಸ್ಬೇಕು. ಗದ್ಯ ಭಾಗವನ್ನ ಯಾವ ರೀತಿ ಓದಿ ಯಾವ ರೀತಿ ಆನ್ಸರ್ ಅನ್ನ ನಾವು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ. ಹಾಗಾದ್ರೆ ಯಾವ ರೀತಿ ನಮ್ಮ ರೂಲ್ಸ್ ಗಳದಾವ ಅನ್ನೋದನ್ನ ಏನ್ ಮಾಡೋಣ್ರಿ ಈಗ ನೋಡೋಣ. ಇಲ್ಲಿ ನೋಡ್ರಿ, ಗದ್ಯ ಭಾಗಗಳನ್ನ ಉತ್ತರಿಸುವಾಗ ಗಮನಿಸಬೇಕಾದಂತಹ ಕೆಲವೊಂದಿಷ್ಟು ಅಂಶಗಳದಾವ. ಅವಾಗ ಇಲ್ಲಿ ನೋಡ್ರಿ, ಪ್ರತಿ ಗದ್ಯ ಭಾಗವನ್ನು 7 ನಿಮಿಷದಲ್ಲಿ ಪ್ರತಿ ಗದ್ಯ ಭಾಗವನ್ನ ಏನ್ ಮಾಡ್ಬೇಕು 7 ನಿಮಿಷದಲ್ಲಿ ಓದಿ ಸರಿ ಉತ್ತರವನ್ನು OMR ಹಾಳೆಯಲ್ಲಿ ತುಂಬುವ ಕಾರ್ಯ ಮುಗಿಸಬೇಕು. ಹೌದಂತ ಏನಂತ ಹೇಳಾರಂತಂದ್ರ ಪ್ರಶ್ನೆಯದ್ದು ಪ್ರತಿ ಒಂದು ಗದ್ಯ ಭಾಗವನ್ನ ಏನ್ ಮಾಡ್ಬೇಕು 7 ನಿಮಿಷದೊಳಗ ಮಾಡಿ ಮುಗಿಸ್ಬೇಕು. ಯಾಕೆ 7 ನಿಮಿಷದಾಗ ಮುಗಿಸ್ಬೇಕಂದ್ರಿ ನಮಗ ಟೈಮ್ ಕಡಿಮೆ ಇರ್ತೈತಿ. ಹೌದು, ಟೈಮ್ ಕಡಿಮೆ ಇರ್ತೈತಿ. ಆ ಶಾರ್ಟ್ ಟೈಮ್ ಅನ್ನ ಏನ್ ಮಾಡ್ಕೋಬೇಕು ನಾವು ಯೂಸ್ ಮಾಡ್ಕೊಂಡ ಇನ್ನೂ ಕೂಡ ಮ್ಯಾಥ್ಸ್ ಬಿಡಿಸೋದಕ್ಕ ನಾವು ಟೈಮ್ ಅನ್ನ ಉಳಿಸ್ಕೋಬೇಕು. ಹೌದು, ಅದಕ್ಕಾಗಿ ಏನ್ ಮಾಡ್ಬೇಕಂತಂದ್ರ ನಾವು ಒಂದು ಸಮಯವನ್ನ ಸದುಪಯೋಗ ಪಡಿಸ್ಕೊಂಡು ಗದ್ಯ ಭಾಗವನ್ನ ಬಿಡ್ಸಕ ಟ್ರೈ ಮಾಡ್ಬೇಕು. ಇನ್ ಎರಡನೇದಾಗಿ ನೋಡ್ರಿ, ಗದ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುತ್ತಾ ಗದ್ಯ ಭಾಗವನ್ನ ಏನ್ ಮಾಡ್ಬೇಕ್ರಿ ಅರ್ಥ ಮಾಡಿಕೊಳ್ಳುತ್ತಾ ಪೂರ್ಣ ಓದಿದ ನಂತರವೇ ಏನ್ ಮಾಡ್ಬೇಕು ಉತ್ತರಿಸಲು ಪ್ರಾರಂಭಿಸಬೇಕು. ಗದ್ಯ ಭಾಗವನ್ನ ಏನ್ ಮಾಡ್ಬೇಕ್ರಿ ಪೂರ್ಣವಾಗಿ ಓದಿದ ನಂತರ ಏನ್ ಮಾಡ್ತೀರಿ, ಕೆಳಗ್ ಕ್ವಶನ್ ನೋಡ್ತೀರಿ, ಪಟ್ನ ಇಲ್ಲಿ ಆನ್ಸರ್ ಐತ್ಪಾ ಅಂತ ಹೇಳಿ ಏನ್ ಮಾಡ್ತೀರಿ ಗದ್ಯ ಭಾಗವನ್ನ ಅರ್ಧ ಓದಿರ್ತೀರಿ, ಅವಾಗನ ಆನ್ಸರ್ ಹಾಕಕ್ ಹೋಗ್ತೀರಿ. ಆ ತಪ್ಪನ್ನ ಮಾಡ್ಬೇಡ್ರಿ. ಯಾಕಂತಂದ್ರ ಒಂದೊಂದ್ ಸರಿ ಆನ್ಸರ್ ಏನಿರ್ತಾವ ಅಂತಂದ್ರ ಗದ್ಯ ಭಾಗದ ಕೊನೆಯೊಳಗಿರ್ತಾವು. ಗದ್ಯ ಭಾಗದ ಫಸ್ಟ್ಕೂನು ನಿಮ್ಗೆ ಏನೈತಿ ಆನ್ಸರ್ ಅದ ಐತಿ ಅಂತ ಅನಸ್ತತಿ, ಆದ್ರ ಆನ್ಸರ್ ತಪ್ಪಾಗಿರ್ತೈತಿ ಒಂದೊಂದ್ ಟೈಮ್ದಾಗ. ಅದಕ್ಕ ಏನ್ ಮಾಡ್ರಿ ಅಂತಂದ್ರ ಗದ್ಯ ಭಾಗವನ್ನ ಓದುತ್ತಾ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡ್ ಏನ್ ಮಾಡ್ರಿ ಅರ್ಥ ಮಾಡ್ಕೊಳ್ತಾ ಪೂರ್ಣ ಓದಿದ ನಂತರ ಏನ್ ಮಾಡ್ರಿ ಅಂತಂದ್ರ ಉತ್ತರಿಸಲು ಪ್ರಾರಂಭಿಸ್ರಿ. ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ದೊರೆಯುವುದು, ಇನ್ನೂ ಕೆಲವು ಪ್ರಶ್ನೆಗಳಿಗೆ ಏನಾಗಂಗಿಲ್ಲ ನೇರವಾಗಿ ಉತ್ತರ ದೊರೆಯಂಗಿಲ್ಲ. ಯಾಕಂತಂದ್ರ ಇಲ್ಲಿ ನೋಡ್ರಿ, ಇದಕ್ಕೆ ವಿರುದ್ಧ ಪದ ಇದಾಗಿದೆ ಅಥವಾ ಏನ್ ಕೇಳ್ತಾರ್ರಿ ವಿಲೋಮ ಪದ ಅಂತ ಹೇಳಿ ಕೇಳ್ತಾರು. ಸಮನಾರ್ಥಕವಲ್ಲದ ಪದ ಅಂತ ಹೇಳಿ ಕೇಳ್ತಾರ್ರಿ, ಸಮನಾರ್ಥಕ ಪದ ಅಂತ ಹೇಳಿ ಕೇಳ್ತಾರು. ಇಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕಂತಂದ್ರ ನಾವು ವಿಚಾರಿಸಿ ಉತ್ತರ ತುಂಬಬೇಕಾಗ್ತತಿ. ಮತ್ ನೋಡ್ರಿ, ಇಲ್ಲಿ ವಾಕ್ಯಾವಳಿಗೆ ಸೂಕ್ತ ತಲೆ ಬರಹ ಕೊಡಿ ಅಂತ ಹೇಳಿ ಕೇಳ್ತಾರ. ಇದು ಇಂಪಾರ್ಟೆಂಟ್ ಕ್ವಶನ್. ಯಾಕಂತಂದ್ರ ಗದ್ಯ ಭಾಗವನ್ನ ಕೇಳ್ಬೇಕಂತಂದ್ರ ನಿಮ್ಗ ಒಂದ್ ಎರಡರೆ ಯಾಕತ್ ಏನ್ ಮಾಡಿರ್ತಾರೋ ಟ್ವಿಸ್ಟ್ ಕ್ವಶನ್ ಅನ್ನ ಇಟ್ಟೇ ಇರ್ತಾರೋ. ಅದಕ್ಕ ಗದ್ಯ ಭಾಗದ ತಲೆ ಬರಹ ಅಂತಂದ್ರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಂಗಿಲ್ಲ. ಗದ್ಯ ಭಾಗಕ್ಕೆ ಒಂದು ಶೀರ್ಷಿಕೆ ಕೊಡ್ರ ಅಂತ ಹೇಳ್ತಾರು. ಅದಕ್ಕ ಶೀರ್ಷಿಕೆ ಅಂತಂದ್ರ ಏನಂತಂದ್ರ ಆ ಗದ್ಯ ಭಾಗವನ್ನ ಪೂರ್ತಿ ಓದಿದಾಗ ಅದರಿಂದ ಬರುವಂತಹ ಒಂದು ವಿಷಯ ಏನಿರ್ತೈತಲ್ಲ ಅದಕ್ಕ ನಾವು ಗದ್ಯ ಭಾಗಕ್ಕ ಹೆಸರು ಕೊಡ್ಬೇಕ್ರಿ. ಅದ ಏನಂತಂದ್ರ ತಲೆ ಬರಹ ಅಥವಾ ಶೀರ್ಷಿಕೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಈ ಹೇಳಿಕೆ ವ್ಯಕ್ತಿಯ ಈ ಗುಣವನ್ನ ತಿಳಿಸುತ್ತದೆ. ಈ ವ್ಯಕ್ತಿಯ ಹೇಳಿಕೆ ಈ ಗುಣವನ್ನ ತಿಳಿಸುತ್ತದೆ ಅಂತ ಹೇಳಿ ಕ್ವಶನ್ ಕೊಟ್ಟಿರ್ತಾರ. ಏನಂತಂದ್ರ ಈ ಕ್ವಶನ್ ಯಾವಾಗ ಕೊಟ್ಟಿರ್ತಾರ ಅಂತಂದ್ರ ಗದ್ಯ ಭಾಗವನ್ನ ಕೊಟ್ಟಿರ್ತಾರ. ಹೆಂಗಂತಂದ್ರ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಕೊಟ್ಟಿರ್ತಾರೋ ಅಥವಾ ಯಾವ್ದೋ ಒಂದು ಪ್ರಾಣಿ ಬಗ್ಗೆ ಕೊಟ್ಟಿರ್ತಾರೋ. ಹಾಗಾಗಿ ಈ ಪ್ರಾಣಿಯ ಗುಣ ಏನಿತ್ತು ಈ ಪ್ಯಾಸೇಜ್ ಒಳಗ, ಅಥವಾ ಈ ವ್ಯಕ್ತಿಯ ಗುಣ ಮತ್ತು ಸ್ವಭಾವ ಏನಿತ್ತು, ಅಥವಾ ಸಹನೆ ಇತ್ತು, ಅಥವಾ ಸಹಕಾರ ಇತ್ತು, ಅಥವಾ ಇವು ಸಿಟ್ಟಿನ ವ್ಯಕ್ತಿ ಇದ್ದು, ಹಿಂಗ ಏನ್ ಮಾಡ್ತಾರಂತಂದ್ರ ಆ ಗದ್ಯ ಭಾಗವನ್ನ ನೀವು ಪೂರ್ತಿ ಓದಿದಾಗ ಮಾತ್ರ ಈ ಕ್ವಶನ್ ಆನ್ಸರ್ ಗೊತ್ತಾಗ್ತತಿ. ಈ ವಾಕ್ಯಾವಳಿಯಿಂದ ತಿಳಿದು ಬರುವ ನೀತಿ ಇದಾಗಿದೆ. ವಾಕ್ಯಾವಳಿ ಅಂತಂದ್ರಿ ಗದ್ಯ ಭಾಗನ. ಈ ಗದ್ಯ ಭಾಗದಿಂದ ತಿಳಿದು ಬರುವ ನೀತಿ ಇದಾಗಿದೆ. ನೀತಿ ಅಂತಂದ್ರ ನಾವ್ ಕೇಳಿರ್ತೀವ್ರಿ, ಎಲ್ಲರ ನಮ್ಗ ಏನಿರ್ತತಿ ಗದ್ಯ ಭಾಗವನ್ನ ಕೊಟ್ಟಿರ್ತಾರೋ ಇದ್ರ ಕವಿಯ ಆಶಯ ಅಂತ ಹೇಳಿ ಕೇಳಿರ್ತಾರೋ ಅಥವಾ ಲೇಖಕರ ಆಶಯ ಅಂತ ಹೇಳಿ ನಿಮಗ ಸ್ಟಾರ್ಟಿಂಗ್ ಅನ್ನ ಕೊಟ್ಟಿರ್ತಾರೆ. ಆ ರೀತಿ ಏನ್ ಮಾಡ್ತಾರಂತಂದ್ರ ಇದಕ್ಕ ಕ್ವಶನ್ಕ ಆನ್ಸರ್ ಅನ್ನ ನೀವು ಹುಡುಕ್ಬೇಕು ಅಂತಂದ್ರ ಗದ್ಯ ಭಾಗವನ್ನ ಪೂರ್ತಿ ಓದಿ ಏನ್ ಮಾಡ್ಬೇಕು ಆನ್ಸರ್ ಅನ್ನ ಹಾಕ್ಬೇಕು. ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಗದ್ಯ ಭಾಗದಲ್ಲಿ ಉತ್ತರ ಸಿಗುವುದಿಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಏನಂತಂದ್ರ ವಿರುದ್ಧಾರ್ಥಕ ಪದ ಕೇಳಿದಾಗ ಅಥವಾ ವಿಲೋಮ ಪದ ಕೇಳಿದಾಗ ಅಥವಾ ಅದನ್ನ ಏನ್ ಕೇಳಿರ್ತಾರ್ರಿ ಸಮನಾರ್ಥಕವಲ್ಲದ ಪದ ಅಂತ ಹೇಳಿ ಕೇಳಿರ್ತಾರು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಂತಂದ್ರ ಸಮನಾರ್ಥ ಅಷ್ಟ ನೋಡಿರ್ತೀರಿ, ಮುಂದ್ ವಲ್ಲದ ನೋಡಿರಂಗಿಲ್ಲ. ಹೌದು, ಮುಂದ್ ವಲ್ಲದ ಇರ್ತತಿ. ಅದಕ್ಕ ಸಮನಾರ್ಥಕವಲ್ಲದ ಪದ ಅಂತಂದ್ರೆ ಏನ್ರಿ ವಿರುದ್ಧಾರ್ಥಕ ಪದ ಆಗಿರ್ತೈತಿ. ಹೌದು, ಸಮನಾರ್ಥ ತಟ್ಟ ನೋಡಿರ್ತೀರಿ, ಅಲ್ಲಿ ಸಮನಾರ್ಥಕ ಪದದ ಅರ್ಥ ನೀವು ಆನ್ಸರ್ ಹಾಕಿ ಬಿಟ್ಟಿರ್ತೀರಿ. ಹಿಂಗಾಗಿ ಕೆಲವೊಂದಿಷ್ಟು ಸರಿ ಮಿಸ್ಟೇಕ್ ಗಳು ಹಾಕಿರ್ತಾವ. ಅವುಗಳನ್ನ ಏನ್ ಮಾಡ್ರಿ ಅಂತಂದ್ರ
ಪೂರ್ತಿಯಾಗಿ ನೋಡ್ಕೊಂಡು ಪೂರ್ತಿಯಾಗಿ ಕ್ವಶನ್ ಅನ್ನ ಓದಿ ಪೂರ್ತಿಯಾಗಿ ಪ್ಯಾಸೇಜ್ ಅನ್ನ ಓದಿ ಆನ್ಸರ್ ಹಾಕಕ್ಕ ಟ್ರೈ ಮಾಡ್ರಿ. ಹಾಗಾಗಿ ಇಲ್ಲಿ ಏನ್ ಮಾಡೋಣ ಅಂತಂದ್ರ ನಾವು ಗದ್ಯ ಭಾಗವನ್ನ ನಿಮ್ಗ ತಿಳಿಸ್ಕೊಡ್ತೀನಿ ನೋಡ್ರಿ. ನಾಯಿಗೆ ರೊಟ್ಟಿಯ ತುಂಡೊಂದನ್ನು ಎಸೆಯಿರಿ. ನಾಯಿಗೆ ಏನ್ ಮಾಡ್ರಿ ಅಂತಂದ್ರ ರೊಟ್ಟಿಯ ತುಂಡೊಂದನ್ನು ಎಸೆಯುವುದು ಅಂತಂದ್ರ ಅದಕ್ಕ ಹಾಕುವುದು. ಅದು ಅದನ್ನು ಹೆಕ್ಕಿ ಅಂತಂದ್ರ ಇಲ್ಲಿ ಹೆಕ್ಕಿ ಪದದ ಅರ್ಥ ಗೊತ್ತಿರ್ಬೇಕ್ರಿ ನಮಗ್. ಹೆಕ್ಕಿ ಅಂತಂದ್ರ ಏನ ಆರಿಸುವುದು. ಹೆಕ್ಕು ಅಂತಂದ್ರ ಏನ್ರಿ ಆರ್ಸುದು. ಏನಾರ ಹಿಂಗ್ ಬಿದ್ದಿರ್ತಾವಲ್ಲ ಅದನ್ನ ಏನ್ ಮಾಡೋದು ಎತ್ತುವುದು ಅಥವಾ ಆರ್ಸುದು ಅಂತ ಹೇಳಿ ಕರಿತೀವಿ. ನಾವೀಗ ಕಾಳಿನ ಧಾನ್ಯಗಳು ಏನಾರ ಬಿದ್ದಿರ್ತಾವ ಹೌದಾ, ಅವುಗಳನ್ನ ಆರಿಸ್ತೀವ್ರಿ, ಅದಕ್ಕ ಆರ್ಸುದು ಅಥವಾ ಏನಂತಾರಿ ಅದನ್ನ ಎತ್ತುವುದು ಅಂತ ಹೇಳಿ ಕರೀತಾರ. ಹಾಗಾಗಿ ನೋಡ್ರಿ ಇಲ್ಲಿ ಅದು ಅದನ್ನು ಹೆಕ್ಕಿ ದೂರಕ್ಕೆ ಹೋಗುತ್ತದೆ. ಏನ್ ಮಾಡ್ತೈತಿ ಅಂತಂದ್ರ ಅದನ್ನ ಹೆಕ್ಕಿ ಅಂತಂದ್ರ ಅದನ್ನ ತಗೊಂಡ್ ಏನ್ ಮಾಡ್ತತಿ ಎತ್ಕೊಂಡು ದೂರಕ್ಕೆ ಹೋಗ್ತತಿ. ಅದು ನಿಮ್ಮತ್ತ ನೋಡುವುದು ಸಹ ಇಲ್ಲ. ಅದು ನಿಮ್ಮತ್ತ ಏನಾಗಂಗಿಲ್ರಿ ನೋಡುವುದು ಸಹ ಇಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನೀವು ನಾಯಿಯನ್ನು ನಿಮ್ಮತ್ತ ಕರೆದು ಅಂತಂದ್ರ ಇದಕ್ ಬದಲಾಗಿ ನೀವೇನ್ ಮಾಡ್ರಿ ಅಂತಂದ್ರ ರೊಟ್ಟಿ ಎಸದ್ ಬಿಡ್ತೀರಿ, ಅದ್ ಎತ್ಕೊಂಡು ನಿಮ್ಮತ್ತ ನೋಡಂಗಿಲ್ಲ, ಹಂಗ ಹೋಗ್ಬಿಡ್ತೈತಿ ಅದು ಹೌದಾ. ಅದಕ್ ಬದಲಾಗಿ ವ್ಯತಿರಿಕ್ತವಾಗಿ ಅಂತಂದ್ರ ಅದಕ್ ಬದಲಾಗಿ ನೀವೇನ್ ಮಾಡ್ರಿ ಅಂತಂದ್ರ ನಾಯಿಯನ್ನು ನಿಮ್ಮತ್ತ ಕರೀರಿ. ಫಸ್ಟ್ ಏನ್ ಮಾಡ್ರಿ ಅಂತಂದ್ರ ನಾಯಿಯನ್ನ ನಿಮ್ಮತ್ತ ಕರೆದು ಪ್ರೀತಿಯಿಂದ ಅದಕ್ಕೆ ಅದರ ಕೈ ಮೇಲೆ ಏನ್ ಮಾಡ್ರಿ ಅಂತಂದ್ರ ಕೈಯನ್ನಿಟ್ಟು ಸ್ವಲ್ಪ ಅಳ್ಳಾಡ್ಸಿ ಏನ್ ಮಾಡ್ರಿ ಅಂತಂದ್ರ ಅದನ್ನ ಇಟ್ಟು ಬಳಿಕ ನೀವು ಏನಾದರೂ ಕೊಟ್ಟರೆ ಅಂತಂದ್ರ ಆ ನಾಯಿಗೆ ನೀವು ಪ್ರೀತಿಯನ್ನ ತೋರಿಸಿ ಏನಾದ್ರೂ ಕೊಟ್ರೆ ಏನ್ ಮಾಡ್ತತಿ ಅದು ತನ್ನ ಬಾಲವನ್ನ ಏನ್ ಮಾಡ್ತತಿ ಪ್ರೀತಿಯಿಂದ ತನ್ನ ಬಾಲವನ್ನ ಅಲ್ಲಾಡಿಸುತ್ತದೆ. ಹೌದಾ. ಈ ಯಾವುದೇ ಪ್ರಾಣಿಗಳಾಗ್ಲಿ ನೋಡ್ರಿ ಮನುಷ್ಯನ ಸ್ವಭಾವವನ್ನ ಅರ್ಥ ಮಾಡ್ಕೋತಾವ್. ಮನುಷ್ಯರ ಸಿಟ್ಟೊಳಗಿದ್ದ ಏನಾರು ಅಂತ ಪ್ರಾಣಿಗಳಿಗೆ ಅಂದಿವ್ ಅಂತಂದ್ರ ಅವಕ್ಕೂ ಕೂಡ ಏನಾಗ್ತೈತಿ ಅಂತಂದ್ರ ಅರ್ಥ ಆಗ್ತೈತ್ರಿ. ಅಂತದ್ರೊಳಗ ಇಲ್ಲಿ ನೋಡ್ರಿ ಆ ಪ್ರೀತಿಯಿಂದ ಕೊಟ್ಟಾಗ ಏನ್ ಮಾಡ್ತಾವ ಅಂತಂದ್ರ ಆ ನಾಯಿ ತನ್ನ ಬಾಲವನ್ನ ಅಲ್ಲಾಡಿಸ್ತತಿ ಮತ್ತು ಬಹುಶಃ ನಿಮಗೆ ಋಣಿಯಾಗಿರುತ್ತದೆ. ಏನಂತಂದ್ರ ನೀವು ಪ್ರೀತಿಯಿಂದ ಯಾರ್ಗ್ಯಾರ ಏನಾರು ಕೊಟ್ರುನು ಅಥವಾ ಯಾವುದೇ ಪ್ರಾಣಿಗಳಿಗೆ ಏನಾರು ಕೊಟ್ರುನು ಅವ್ರು ನಿಮ್ಗೆ ಏನಾಗಿರ್ತಾರ್ರಿ ಯಾವತ್ತೂ ಋಣಿಯಾಗಿರ್ತಾವ. ಅಂತದೊಂದ್ ಸಿಚುವೇಶನ್ ದೊಳಗ ಇಲ್ಲಿ ಪ್ಯಾಸೇಜ್ ಅಲ್ಲಿ ಬಂದಿರ್ತಕ್ಕಂತಹ ನಾಯಿನೂ ಕೂಡ ಏನಾಗಿರ್ತತ್ರಿ ಋಣಿಯಾಗಿರ್ತತಿ. ಪ್ರಾಣಿಯು ಕೂಡ ಮನುಷ್ಯ ಸ್ವಭಾವವನ್ನ ಅರ್ಥ ಮಾಡಿಕೊಳ್ಳುತ್ತದೆ. ಪ್ರಾಣಿಯು ಸಹ ಏನ್ ಮಾಡ್ತೈತಿ ಅಂತಂದ್ರ ಮನುಷ್ಯನ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ತೈತ್ರಿ. ನೀವು ಒಳ್ಳೆಯ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ, ನೀವು ಒಳ್ಳೆಯ ಕೆಲಸ ಮಾಡ್ತಿರ್ತೀರಿ ಅದನ್ನ ಏನ್ ಮಾಡಂಗಿಲ್ಲ, ನೀವು ಸರಿಯಾದ ರೀತಿಯಲ್ಲಿ ಮಾಡಂಗಿಲ್ಲ. ಅಂತ ಟೈಮ್ ಒಳಗ ಸರಿಯಾದ ರೀತಿಯಲ್ಲಿ ಮಾಡದಿದ್ರೆ ಏನಾಗ್ತೈತಿ ಅಂತಂದ್ರ ಅದರ ಮುಖದಲ್ಲಿ ಒಂದನೆಯ ನಗೆಯನ್ನು ಅಂತಂದ್ರ ಒಂದ್ ಸ್ವಲ್ಪನು ಕೂಡ ಏನ್ ಮಾಡಂಗಿಲ್ಲ ನಗೆಯನ್ನ ಕಾಣಲಾರಿರಿ. ಯಾರ್ಗ್ಯಾರ ನೀವ್ ಏನ್ ಮಾಡ್ತೀರಿ ಸಿಟ್ಲಿ ಏನಾದ್ರು ಕೊಟ್ರಿ ಅಂತಂದ್ರ ಅವ್ರು ತಗೊಂಡ್ ಹೋಗ್ಬಿಡ್ತಾರ. ಅದ ನೀವು ಪ್ರೀತಿಯಿಂದ ಕೊಡ್ರಿ ಹೌದಿಲ್ಲ, ಅದೇನ್ ಮಾಡ್ತಾರೋ ಅದನ್ನ ಸ್ವೀಕಾರ ಮಾಡ್ತಾರೋ, ನಿಮ್ಗೊಂದು ವಾಪಸ್ ಥ್ಯಾಂಕ್ಸ್ ಅರ ಹೇಳ್ತಾರೋ, ಒಂದ ನಗುವರೆ ಕೊಡ್ತಾರೋ. ಅದ ಪ್ಯಾಸೇಜ್ ಒಳಗ ಇಲ್ಲಿ ಏನಾಗ್ತೈತಿ ಅಂದ್ರಿ ಯಾರಿಗಾರ ಸಹಾಯ ಮಾಡ್ಬೇಕಂದ್ರ ನೀವು ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತೈತಿ. ಅದರ ಹೃದಯದಲ್ಲಿ ಯಾವುದೇ ರೀತಿಯ ಸಂತೋಷವೂ ಇರಲಾರದು. ಏನ್ ಮಾಡ್ತೀರಿ ಅಂತಂದ್ರ ನೀವು ಸಿಟಿಲೆ ಕೊಟ್ರಿ ಅಂತಂದ್ರ ಏನಾಗ್ತತಿ ಅದರ ಹೃದಯದಲ್ಲಿ ಯಾವುದೇ ರೀತಿಯ ಸಂತೋಷವೂ ಕೂಡ ಇರಂಗಿಲ್ಲ. ನಾವು ಇತರರಿಗೆ ಆಗಾಗ ಸಹಾಯ ಮಾಡಿದರೂ ನಮಗೆ ಸಹಾಯ ಮಾಡುವ ರೀತಿಯು ತಿಳಿದಿರುವುದಿಲ್ಲ. ಏನಂತಂದ್ರ ನಾವ್ ಯಾರಿಗಾರ ಸಹಾಯ ಮಾಡ್ತಿರ್ತೀವಿ, ಏನಾಗಂಗಿಲ್ಲ ನಮ್ಗ ಯಾವ ರೀತಿ ನಾವು ಸಹಾಯ ಮಾಡತಿರ್ತೀವಿ, ಅವ್ರಿಗೇನ್ ಪ್ರೀತಿಯಿಂದ ಮಾಡತಿರ್ತೀವೋ ಅಥವಾ ಅವ್ರ ಮ್ಯಾಲ ಬೇರೆ ಏನಾದ್ರು ಒಂದ್ ಭಾವನೆ ಇಟ್ಕೊಂಡ್ ಮಾಡತಿರ್ತೀವೋ ಅನ್ನೋದು ನಮಗೇನಾಗಿರಂಗಿಲ್ಲ ತಿಳಿದಿರಂಗಿಲ್ಲ. ಅದನ್ನ ಏನ್ ಮಾಡ್ರಿ ಅಂತಂದ್ರ ಪ್ರೀತಿಯಿಂದ ಮಾಡ್ರಿ. ಏನಾಗ್ತೈತಿ ಅಂತಂದ್ರ ಅವರು ಸಂತೋಷ ಪಡ್ತಾರೋ, ನಾವು ಸಂತೋಷ ಪಡ್ಬೋದು ಅಂತ ಹೇಳಿ ಪ್ಯಾಸೇಜ್ ಅರ್ತೈತಿ. ಹಾಗಾದ್ರೆ ಈ ಪ್ಯಾಸೇಜ್ ಮೇಲೆ ಎಷ್ಟು ಪ್ರಶ್ನೆಗಳು ಇರ್ತಾವ್ರಿ? 5 ಪ್ರಶ್ನೆಗಳು ಇರ್ತಾವ. ಹೌದಾ, ನೋಡುನು ಏನದಾವ ಅಂತ ಹೇಳಿ ನೋಡುನು. ಇತರರಿಗೆ ಸಹಾಯ ಮಾಡುವುದನ್ನು ಹೀಗೆ ಕರೆಯುತ್ತೇವೆ. ಇತರರಿಗೆ ಸಹಾಯ ಮಾಡುವವನನ್ನು ಹೀಗೆ ಕರೆಯುತ್ತೇವೆ. ಏನಂತ ಕರಿತೀವ್ರಿ? ಆಪ್ಷನ್ ನಂಬರ್ 1 ಏನೈತ್ರಿ ಸೇವಕಿ, ಆಯ್ಕೆ 2 ಸಹಾಯಕ, ಆಯ್ಕೆ 3 ಯಜಮಾನ, ಆಯ್ಕೆ 4 ನಾಯಿ. ಈ ಪ್ಯಾಸೇಜ್ ಅರ್ಥ ಪಟ್ಟಂಗ ಏನಂತಂದ್ರ ಇದು ಇತರರಿಗೆ ಸಹಾಯ ಮಾಡುವವ್ರನ್ನ ನಾವ್ ಏನಂತ ಕರಿತೀವೋ ಸಹಾಯಕ ಅಂತ ಹೇಳಿ ಕರಿತೀವು. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ರಿ. ನಾಯಿ ರೊಟ್ಟಿಯ ತುಂಡನ್ನು ಹೆಕ್ಕಿ ನಮ್ಮತ್ತ ನೋಡುವುದಿಲ್ಲ ಏಕೆಂದರೆ? ಇತ್ರಿ ಪ್ಯಾಸೇಜ್ ಒಳಗ ಆನ್ಸರ್ ಎಲ್ಲೈತ್ ನೋಡ್ರಿ ನಮ್ಮತ್ತ ನೋಡುವುದಿಲ್ಲ. ಯಾಕಂತಂದ್ರ ಅದಕ್ಕೆ ನಾವು ಪ್ರೀತಿನ ತೋರಿಸಿರಂಗಿಲ್ಲ. ಹೌದಾ,
ಯಾಕಂತ ನೋಡ್ರಿ, ಅದು ನಮಗೆ ಹೆದರುವುದರಿಂದ, ಅದು ನಮ್ಮನ್ನು ಕಚ್ಚಬಹುದು, ಅದರ ಮುಖದಲ್ಲಿ ಪ್ರೀತಿಯೇ ಇಲ್ಲ, ನಾವು ಅದಕ್ಕೆ ಪ್ರೀತಿಯನ್ನು ತೋರದೇ ಇದ್ದುದರಿಂದ ಏನಾಗ್ತೈತ್ರಿ? ಕರೆಕ್ಟ್ ಆನ್ಸರ್ ನೋಡ್ರಿ ಇದಕ್ಕ ಕಮೆಂಟ್ ಬಾಕ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ ಹಾಕ್ರಿ. ಏನಾಗ್ತೈತ್ರಿ ಇದಕ್ಕ? ಆಪ್ಷನ್ 4 ರೈಟ್ ಆನ್ಸರ್ ಆಕೈತಿ. ಯಾಕಂತಂದ್ರ ನಾವು ಅದಕ್ಕೆ ಪ್ರೀತಿಯನ್ನ ತೋರದೇ ಇದ್ದಿದ್ರಿಂದ ಏನ್ ಮಾಡ್ತೈತಿ? ಅದು ನಮ್ಮತ್ತ ನೋಡುವುದಿಲ್ಲ. ಅದಕ್ಕ ನಾವು ಪ್ರೀತಿಯನ್ನ ತೋರಿಸಿದ್ದು ಅಂತಂದ್ರೆ ಏನಾಕತ್ರಿ? ಅದೇನ್ ಮಾಡ್ತೈತಿ? ನಮ್ಮತ್ತ ನೋಡ್ತಿತ್ತು ಅನ್ನೋದು ಪ್ಯಾಸೇಜ್ ಒಳಗ್ ಬಂದೈತ್ರಿ ಕ್ವಶನ್. ಆಮೇಲೆ ನೋಡ್ರಿ, ನಾಯಿಗಳು ಬಾಲವನ್ನು ಅಲ್ಲಾಡಿಸುವುದು ಯಾವುದನ್ನು ತೋರಿಸುತ್ತದೆ ಎಂದರೆ? ನಾಯಿಗಳು ಬಾಲವನ್ನು ಅಲ್ಲಾಡಿಸುವುದು ಯಾವುದನ್ನು ತೋರಿಸುತ್ತದೆ ಎಂದರೆ, ಅಲ್ಲಿ ಏನ್ ಮಾಡ್ತೈತಿ ನೋಡ್ರಿ, ನಾಯಿಗೆ ನಾವು ಪ್ರೀತಿಯನ್ನ ಕೊಟ್ಟಾಗ ವಾಪಸ್ ನಮ್ಗೆ ಏನ್ ಕೊಡ್ತೈತ್ರಿ? ಅದು ರಿಯಾಕ್ಷನ್ ಅನ್ನ ಕೊಡ್ತೈತಿ. ಹಂಗ ಅದಕ್ಕ ಅನ್ನೋದಕ್ಕೆ ಏನಂತೀವಿ ಅಂತಂದ್ರ ನಾವು ಕನ್ನಡದೊಳಗ ವಿಧೇಯತೆ ಅಂತ ಹೇಳಿ ಕರಿತೀವಿ. ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ಹೌದಾ? ವಿಧೇಯತೆ ಅಂತ ಹೇಳಿ ಕರಿತೀವಿ. ಅದು ಒಂದು ನಮ್ಗೆ ಏನೋ ಒಂದು ವಾಪಸ್ ರಿಯಾಕ್ಷನ್ ಅನ್ನ ಕೊಡ್ತೈತ್ಲ, ಅದಕ್ಕೆ ಏನಂತ ಕರಿತೀವಿ? ನಾವು ವಿಧೇಯತೆ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ 4ನೇ ಕ್ವಶನ್ ಏನೈತಿ? ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದದ್ದು. ಇದು ಕೂಡ ಏನೈತಿ ಅಂತಂದ್ರ ಪ್ಯಾಸೇಜ್ ಒಳಗ ಆನ್ಸರ್ ಐತಿ. ಎಲ್ಲೈತಿ ನೋಡ್ರಿ? ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದದ್ದು ಸರಿಯಾದ ರೀತಿಯಲ್ಲಿ. ಹೌದಾ? ಸರಿಯಾದ ರೀತಿಯಲ್ಲಿ ನಾವೇನ್ ಮಾಡ್ಬೇಕು? ಒಳ್ಳೆಯ ಕೆಲಸಗಳನ್ನ ಮಾಡ್ಬೇಕು. ಎಲ್ಲೈತ್ರಿ ಆನ್ಸರ್? ಶಾಂತ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ, ಅಪರಿಚಿತರಿಗೆ, ಎಲ್ಲಾ ಪ್ರಾಣಿಗಳಿಗೆ. ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್ ಆಗ್ತೈತಿ. ಯಾಕಂತಂದ್ರ ಸರಿಯಾದ ರೀತಿಯಲ್ಲಿ ನಾವೇನ್ ಮಾಡ್ಬೇಕು? ಕೆಲಸಗಳನ್ನ ಮಾಡ್ಬೇಕಾಗ್ತೈತಿ. ಹೆಕ್ಕು ಇದರ ವಿರುದ್ಧ ಪದ. ನಾ ಹೇಳಿದ್ದೆ, ಹೆಕ್ಕು ಇದರ ವಿರುದ್ಧ ಪದ ಪ್ಯಾಸೇಜ್ ಒಳಗ್ ಹುಡುಕಿದ್ರ ಸಿಗಂಗಿಲ್ಲ. ಯಾಕಂತಂದ್ರ ವಿರುದ್ಧ ಪದ, ಸಮಾನಾರ್ಥಕ ಪದ, ವಾಕ್ಯ ಒಳಗೆ ತಲೆ ಬರಹ ಆಗಿರ್ಬೋದು, ಶೀರ್ಷಿಕೆ ಆಗಿರ್ಬೋದು, ಅಥವಾ ಸಮಾನಾರ್ಥಕವಲ್ಲದ ಪದ ಆಗಿರ್ಬೋದು, ಸಮಾನವಾದ ಅರ್ಥ ಹೊಂದಿರುವ ಪದ ಆಗಿರ್ಬೋದು. ಹಿಂಗ್ ಕ್ವಶನ್ ಕೇಳಿದಾಗ ಏನಾಗ್ತೈತಿ ಅಂತಂದ್ರ ಪ್ಯಾಸೇಜ್ ಒಳಗ್ ನಮ್ಗ ಅರ್ಥ ಹುಡುಕ್ಯಾಡ್ರ ಸಿಗಂಗಿಲ್ಲ. ಆದ್ರ ನಮ್ಗೆ ಇದ್ರ ನಾಲೆಜ್ ಏನಿರ್ಬೇಕು? ಮೊದ್ಲ ಗೊತ್ತಿರ್ಬೇಕು. ಇದ್ರ ಬಗ್ಗೆ ನಾವೇನ್ ಮಾಡ್ಕೊಂಡಿರ್ಬೇಕು? ಮೊದ್ಲ ಕೆಲವೊಂದಿಷ್ಟು ವಿರುದ್ಧಾರ್ಥಕಗಳನ್ನ, ಕೆಲವೊಂದಿಷ್ಟು ಸಮಾನಾರ್ಥಕಗಳನ್ನ ಏನ್ ಮಾಡ್ಕೊಂಡಿರ್ಬೇಕು? ನಮ್ಮ ಹತ್ರ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಹೆಕ್ಕು ಇದರ ವಿರುದ್ಧಾರ್ಥಕ ಪದ ಏನಾಗ್ತೈತಿ ನೋಡ್ರಿ ಇಲ್ಲಿ? ಅಂಟು ಅಂತಂದ್ರ ಅಂಟುಕೊಳ್ಳೋದು. ಹೌದು? ಎತ್ತು ಅಂತಂದ್ರ ನಾ ಆಗ ಹೇಳಿದ್ನಿ, ಎತ್ತು ಅಂತಂದ್ರೆ ಹೆಕ್ಕುದು ಅಂತಂದ್ರ ಮ್ಯಾಲ ಎತ್ತುದು ಅಥವಾ ಆರ್ಸುದು ಅಂತ ಹೇಳಿ ಅರ್ಥ ಆಕತಿ. ಇನ್ನೊಂದು ಒದೆ ಅಂತಂದ್ರ ಒದೆಯುವುದು ಅಂತಂದ್ರ ಬಿಟ್ಬಿಡುದು, ಅದನ್ನ ಸರಿಸುದು, ಒದೆಯುವುದು ಅಂತ ಹೇಳಿ ಕರಿತೀವಿ. ಇನ್ನ ಎಸೆ ಅಂತಂದ್ರ ನೋಡ್ರಿ, ಹೆಕ್ಕು ಅಂತಂದ್ರ ಆಗಲೇ ನಾ ಏನ್ ಹೇಳಿನಿ? ಆರಿಸುವುದು ಅಂತ ಹೇಳಿನಿ. ಹೆಕ್ಕು ಅಂತಂದ್ರ ಏನ್ರಿ? ಆರಿಸುವುದು. ಇನ್ನ ಆರಿಸುವುದರ ವಿರುದ್ಧಾರ್ಥಕ ಪದ ಏನಾಗ್ತೈತ್ರಿ? ಎಸೆ ಅನ್ನೋದಾಗ್ತೈತಿ. ಎಸೆ ಅನ್ನೋದಾಗ್ತೈತಿ. ಆಯ್ಕೆ 4 ಈಸ್ ರೈಟ್ ಆನ್ಸರ್. ಹೌದಾ? ಹೆಕ್ಕು ಪದದ ವಿರುದ್ಧಾರ್ಥಕ ಪದ ಏನಾಗ್ತೈತ್ರಿ? ಎಸೆ ಅನ್ನೋದಾಗ್ತೈತಿ. ಹಾಗೆ ಏನ್ ಮಾಡ್ರಿ ಅಂತಂದ್ರ ಮುಂದಿನ ಗದ್ಯ ಭಾಗಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಏನಾದ್ರೂ ನಿಮಗ್ ಡೌಟ್ಸ್ ಇದ್ರೆ ಏನ್ ಮಾಡ್ರಿ? ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಅದಕ್ಕ ನಾ ಏನ್ ಮಾಡ್ತೀನಿ ಅಂತಂದ್ರ ಅವನ್ನ ಬಿಡ್ಸಾಕ್ ಟ್ರೈ ಮಾಡ್ತೀನಿ. ಧನ್ಯವಾದಗಳು.